ಬನ್ನಿ ಸ್ನೇಹಿತರೆ, ಬಡವರಿಗೆ ಏನು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಏನು ಕಳೆದು ಡಬ್ಬ ಹಾಕ್ಬಿಟ್ಟಿದ್ದಾರೆ, ಏನು ಬದನೆಕಾಯಿ ಕೊಟ್ಟಿದ್ದಾರೆ ಎಲ್ಲ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯವರು ಕಾಂಗ್ರೆಸ್ನವರು ಕೇಳಿದ್ರು. ಬಡವರಿಗೆ ಏನು ಮಾಡಿದ್ದಾರೆ ಅನ್ನೋದಕ್ಕೆ ಹೇಳ್ತೇನೆ ಬನ್ನಿ. ಬಡವರು ಅಂತ ನಾವು ಅನ್ಬೇಕಾದ್ರೆ ಎರಡು ಸ್ಟಿಕ್ಗಳನ್ನ ಇಟ್ಕೊಂಡಿದ್ದೀವಿ, ಅಂದರೆ ಎರಡು ಅಳತೆಗೋಲುಗಳನ್ನ ಇಟ್ಕೊಂಡಿದ್ದೀವಿ. ಒಂದು BPL ಕಾರ್ಡ್ ಇಟ್ಕೊಂಡಿರೋರು, ಇನ್ನೊಂದು ವಾಜಪೇಯಿ ಕಾಲದಲ್ಲಿ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿರೋರು. ಇವರಿಬ್ಬರು ಬಡವರು ಅಂತ ಹೇಳ್ತಾರೆ. ಈ ಅಂತ್ಯೋದಯ ಕಾರ್ಡ್ BPL ಕಾರ್ಡ್ ಇಟ್ಕೊಂಡಿರೋರಿಗೆ ಬನ್ನಿ, ಕೊರೋನಾ ಬಂತು. ಕೊರೋನಾದಲ್ಲಿ ನೋಡಿ ಎಲ್ರಿಗೂ ದುಡ್ಡಿರೋರು ದುಡ್ಡಿಲ್ದಿರೋರು ಎಲ್ರಿಗೂ ಸಹ ಎರಡೆರಡು ಇಂಜೆಕ್ಷನ್ ಫ್ರೀ ಕೊಟ್ಟರು. ಅದೇನಾಗೋದು, ಅಕಸ್ಮಾತ್ ದುಡ್ಡು ಮಾಡಬೇಕು ಅಂತ ಹೊರಟಿದ್ರೆ ಕೇಂದ್ರ ಸರ್ಕಾರ ಕೊಡಲ್ಲ, ಲಕ್ಷಾಂತರ ಕೋಟಿ ಮಾಡ್ಬೋದಿತ್ತು. ಯಾಕೆಂದರೆ 250 300 ರೂಪಾಯಿ ಅಂತೆ 400 ರೂಪಾಯಿ ಒಂದೊಂದು ವ್ಯಾಕ್ಸಿನ್ ಅಂತೆಲ್ಲ ಹೇಳಿದ್ರು. ಬೇರೆ ದುಡ್ಡಿರೋರು ಅಮೇರಿಕಾದಿಂದ ಬಂದಿದ್ದ ವ್ಯಾಕ್ಸಿನು, ಫೈಸರ್ ಕಂಪ್ನಿ ವ್ಯಾಕ್ಸಿನು ಅದು ಇದು ದುಡ್ಡು ತೊಗೊಂಡು ಹಾಕಿಸ್ಕೊಂಡ್ರು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ. ಆ ಥರ ಮಾಡ್ಕೊಂಡಿದ್ದು ಲಕ್ಷಾಂತರ ಕೋಟಿ ಮಾಡ್ಕೋಬೋದಿತ್ತು. ಆದರೆ ನರೇಂದ್ರ ಮೋದಿಯವರು ಬಡವರು ಉದ್ಧಾರ ಆಗಬೇಕು, ಬಡವರ ಪ್ರಾಣ ಅತ್ಯಂತ ಅಮೂಲ್ಯವಾದದ್ದು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಏನು ಮಾಡಿದ್ರು, 2 ವ್ಯಾಕ್ಸಿನ್ಗಳನ್ನ ಫ್ರೀಯಾಗಿ ಕೊಟ್ಟರು. ನಂಬರ್ 1. ನಂಬರ್ 2 ಏನು ಮಾಡಿದ್ರು ಗೊತ್ತಾ, ಅಂತ್ಯೋದಯ ಸ್ಕೀಮ್ನವ್ರಿಗೆ ಮತ್ತು BPL ಕಾರ್ಡ್ನವ್ರಿಗೆ 2 ವರ್ಷಗಳ ಕಾಲ, ಅಂದರೆ ಕೊರೋನಾ ಮುಗಿದು ಹೋದ್ರೂ 80 ಕೋಟಿ ಜನಕ್ಕೆ, ನಮ್ಮ ದೇಶದಲ್ಲಿ ಇದ್ದಿದ್ದು 140 ಕೋಟಿ ಜನ ಇರೋದು, 140 ಕೋಟಿ 80 ಕೋಟಿ ಜನಕ್ಕೆ 2 ವರ್ಷ ಫ್ರೀ ರೇಷನ್ ಕೊಟ್ಟರು. ನಾವೇನು ಅಕ್ಕಿ ತಿನ್ನೋ ಏರಿಯಾದವ್ರು ಇದ್ದೀವಿ, ಆಂಧ್ರ, ಕರ್ನಾಟಕ, ತಮಿಳುನಾಡು ಮತ್ತು ತೆಲಂಗಾಣ, ಕೇರಳ ಏನಿದ್ವಿ, ನಮಗೆಲ್ಲ ಅಕ್ಕಿ ಫ್ರೀ ಕೊಟ್ಟರು. 2 ವರ್ಷ 80 ಕೋಟಿ ಜನ ಕೊಟ್ಟರು. ವರ್ಲ್ಡ್ ರೆಕಾರ್ಡ್ ಇದು. ಮತ್ತು ಗೋಧಿ ತಿಂತಕ್ಕಂಥ ಪ್ರದೇಶ ಇದೆ ನಾರ್ತ್ ಇಂಡಿಯಾದವರು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಈ ಥರ ಎಲ್ಲ ದೇಶದವ್ರಿಗೆ ಏನು ಮಾಡಿದ್ರು, ಗೋಧಿ ಫ್ರೀ ಕೊಟ್ಟರು. ಗೋಧಿ ಫ್ರೀ ಕೊಟ್ಟು 80 ಕೋಟಿ ಜನಕ್ಕೆ 2 ವರ್ಷ ಫ್ರೀ ಕೊಟ್ಟರು. ಇದು ನೋಡಿ ವರ್ಲ್ಡ್ ರೆಕಾರ್ಡ್ ಇದು. ಕಾಂಗ್ರೆಸ್ನವ್ರು ಇದ್ರೆ ಮಾಡೋಕ್ಕಾಗ್ತಿರಲಿಲ್ಲ ರೀ. ಮಾಡ್ತೀವಿ ಅಂತ ಹೇಳಿ ಲಕ್ಷಾಂತರ ಜನ ಸತ್ತೋಗಿರೋರು. ಬರೆದಿಟ್ಕೋಬೇಕು ಇದನ್ನು. ಯಾಕೆ ಅಂತಂದರೆ ಏನೋ ಚಂದನ ಕಡೆ ಕೈ ತೋರಿಸ್ಬಿಟ್ಟು ಹಂಗಿಲ್ಲ ಹಿಂಗಿಲ್ಲ ಅಂತ ಸಬಬ್ಬುಗಳನ್ನ ಹೇಳೋರು. ನರೇಂದ್ರ ಮೋದಿಯವರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಾವು ನೋಡಿ ಬಡವರ ಬಗ್ಗೆ ಅತ್ಯಂತ ಕಾಳಜಿ ಇದ್ದಿದ್ದರಿಂದ ಈ ಥರ ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತು ಅತ್ಯಂತ ಪ್ರಾಮಾಣಿಕವಾಗಿದ್ದಾರೆ ಅವರು, ಮತ್ತು ಅತ್ಯಂತ ಸರಳ ಜೀವಿ. ಬಡತನದಿಂದ ಬಂದಿರೋದ್ರಿಂದ ಬಡವರ ಕಷ್ಟಗಳು, ಬಡವರಿಗೆ ಹೇಗೆ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳುವಳಿಕೆ ಇದೆ. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಬಡಜನರ ಬಗ್ಗೆ ತುಂಬ ಕಾಳಜಿ ಇರತಕ್ಕಂಥವ್ರು. ಅವರಿಗೆ ನಮ್ಮ ಓಟ್ ಹಾಕೋಣ ಅಂತ ಹೇಳಿದ್ದೇನೆ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.